ಇವರು ಕೊಟ್ಟ ಭಿಕ್ಷೆಯಿಂದಲೇ ನಮ್ಮ ಹೊಟ್ಟೆ ತುಂಬಿದೆ ಅಂತ ದಿಲೀಪ್ ರಾಜ್ ಫೋಟೋ ಮುಂದೆ ಕಣ್ಣೀರಾಕಿದ ಬಿಗ್ ಬಾಸ್ ವಿನ್ನರ್ ಮಂಜು ಪತ್ನಿ. ಕನ್ನಡ ಕಿರುತೆರೆ ಹಾಗೂ ಚಿತ್ರರಂಗದ ಖ್ಯಾತ ನಟ ನಿರ್ಮಾಪಕ ದಿಲೀಪ್ ರಾಜ್ ಅವರ ಅಕಾಲಿಕ ನಿಧನ ಇಡೀ ಮನೋರಂಜನಾ ಲೋಕಕ್ಕೆ ದೊಡ್ಡ ಆಘಾತ ತಂದಿದೆ. ಇತ್ತೀಚೆಗಷ್ಟೇ ಹೃದಯಾಘಾತದಿಂದ ಇಹಲೋಕ ತ್ಯಜಿಸಿದ ನೆಚ್ಚಿನ ನಟನಿಗೆ ಜೀ ಕನ್ನಡ ವಾಹಿನಿಯ ಜನಪ್ರಿಯ ರಿಯಾಲಿಟಿ ಶೋ ಸರಿಗಮಪ ಲಿಟಲ್ ಚಾಂಪ್ಸ್ ವೇದಿಕೆಯಲ್ಲಿ ವಿಶೇಷ ನುಡಿನಮನ ಸಲ್ಲಿಸಲಾಗಿದೆ. ದಿಲೀಪ ನುಡಿನಮನ ಹೆಸರಿನ ಈ ವಿಶೇಷ ಸಂಚಿಕೆಯಲ್ಲಿ ಪಾಲ್ಗೊಂಡಿದ್ದ ಸ್ಯಾಂಡಲ್ವುಡ್ ಹಾಗೂ ಕಿರುತೆರೆಯ ಹಲವಾರು ಕಲಾವಿದರು ತಮಗೆ ಆಸರೆಯಾಗಿದ್ದ ದಿಲೀಪ್ ರಾಜ್ ಅವರನ್ನು ನೆನೆದು ವೇದಿಕೆಯಲ್ಲಿಯೇ ಕಣ್ಣೀರಾಕಿದ್ದಾರೆ. ಈ ಭಾವುಕ ಕ್ಷಣಗಳ ಪ್ರೋಮೋವೊಂದನ್ನು ಜೀ ಕನ್ನಡ ವಾಹಿನಿ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡಿದ್ದು, ಸದ್ಯ ಇದು ಇಂಟರ್ನೆಟ್ಟಲ್ಲಿ ವೈರಲ್ ಆಗ್ತಾ ಇದೆ. ವೇದಿಕೆಯಲ್ಲಿ ದಿಲೀಪ್ ರಾಜ್ ಅವರ ಭಾವಚಿತ್ರದ ಮುಂದೆ ನಿಂತು ಮಾತನಾಡಿದ ಬಿಗ್ ಬಾಸ್ ವಿನ್ನರ್ ಮಂಜು ಪಾವಗಡ, ಇಂದು ನಾವು ಹೊಟ್ಟೆ ತುಂಬ ಊಟ ಮಾಡುತ್ತಿದ್ದೇವೆ ಎಂದರೆ ಅದಕ್ಕೆ ದಿಲೀಪ್ ಸರ್ ಕೊಟ್ಟ ಭಿಕ್ಷೆಯೇ ಕಾರಣ ಅಂತ ಕಣ್ಣೀರಿಟ್ಟಿದ್ದಾರೆ. ಮತ್ತೊಬ್ಬ ಜನಪ್ರಿಯ ಹಾಸ್ಯ ನಟ ಹುಲಿ ಕಾರ್ತಿಕ್ ಮಾತನಾಡಿ, ನಮ್ಮ ದೇಹ ಮಾತ್ರ ಇಲ್ಲಿ ದುಡಿತಾ ಇದೆ ಅಷ್ಟೇ, ಆ ಪುಣ್ಯಾತ್ಮ ಹಾಕಿದ ಭಿಕ್ಷೆಯಿಂದ ನಾವಿಂದು ಈ ಮಟ್ಟಕ್ಕೆ ಬೆಳೆದಿದ್ದೇವೆ ಅಂತ ಭಾವುಕರಾಗಿದ್ದಾರೆ. ಇನ್ನು ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಜಗ್ಗಪ್ಪ ಹಾಗೂ ಸುಷ್ಮಿತಾ ದಂಪತಿ ಕೂಡ ತಮಗೆ ಲೈಫ್ ಕೊಟ್ಟ ನಟನನ್ನು ಸ್ಮರಿಸಿದ್ದು, ನನಗೆ ಜಗ್ಗಪ್ಪ ಅಂತ ಹೆಸರಿಟ್ಟು ಗುರುತಿಸಿದ್ದೇ ದಿಲೀಪ್ ಸರ್ ಅಂತ ಹಳೆ ನೆನಪುಗಳನ್ನು ಬಿಚ್ಚಿಟ್ಟಿದ್ದಾರೆ. ಮತ್ತೊಬ್ಬ ಕಲಾವಿದರಂತೂ, ದಿಲೀಪ್ ಸರ್ ಅಂದು ನನಗೆ ಬಣ್ಣ ಹಚ್ಚುವ ಅವಕಾಶ ಕೊಡದೆ ಹೋಗಿದ್ರೆ ನಾನಿಂದು ಜೀವನಕ್ಕಾಗಿ ಆಟೋ ಓಡಿಸಿಕೊಂಡು ಇರಬೇಕಾಗುತ್ತಿತ್ತು ಅಂತ ತಮ್ಮ ಬದುಕಿಗೆ ಆಸರೆಯಾದ ಆಲದ ಮರವನ್ನು ನೆನೆದಿದ್ದಾರೆ. ಕನ್ನಡ ಚಿತ್ರರಂಗ ಹಾಗೂ ಕಿರುತೆರೆಯಲ್ಲಿ ದಿಲೀಪ್ ರಾಜ್ ಅವರು ಸವೆಸಿದ ಹಾದಿ ಮತ್ತು ನೀಡಿದ ಕೊಡುಗೆ ಅಪಾರ. 2005ರಲ್ಲಿ ತೆರೆ ಕಂಡ ಬಾಯ್ಫ್ರೆಂಡ್ ಚಿತ್ರದ ಮೂಲಕ ದಿಲೀಪ್ ರಾಜ್ ನಾಯಕ ನಟನಾಗಿ ಸ್ಯಾಂಡಲ್ವುಡ್ಗೆ ಪಾದಾರ್ಪಣೆ ಮಾಡಿದರು. 2007ರಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ ಕುಮಾರ್ ಅಭಿನಯದ ಸೂಪರ್ ಹಿಟ್ ಮಿಲನ ಚಿತ್ರದಲ್ಲಿ ದಿಲೀಪ್ ನಟಿಸಿದ ನೆಗೆಟಿವ್ ಶೇಡ್ ಪಾತ್ರ ಅವರಿಗೆ ಭಾರಿ ಜನಪ್ರಿಯತೆಯನ್ನು ತಂದುಕೊಟ್ಟಿತ್ತು. ಆ ಬಳಿಕ ಅವರು ಸುಮಾರು 20ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ವಿಭಿನ್ನ ಪಾತ್ರಗಳಲ್ಲಿ ಮಿಂಚಿದ್ದಾರೆ. ಡಾರ್ಲಿಂಗ್ ಕೃಷ್ಣ ನಿರ್ದೇಶನದಲ್ಲಿ ಮೂಡಿಬಂದು ಇತ್ತೀಚೆಗಷ್ಟೇ ಬಿಡುಗಡೆಯಾಗಿದ್ದ ಲವ್ ಮಾಕ್ಟೆಲ್ 3 ಸಿನಿಮಾದಲ್ಲಿ ದಿಲೀಪ್ ರಾಜ್ ಪ್ರಮುಖ ಪಾತ್ರವೊಂದರಲ್ಲಿ ಕಾಣಿಸಿಕೊಂಡಿದ್ದಾರೆ. ಸಿನಿಮಾ ಮಾತ್ರವಲ್ಲದೆ ಕಿರುತೆರೆಯಲ್ಲೂ ಕೂಡ ಭಾರಿ ಯಶಸ್ಸನ್ನು ಕಂಡಿದ್ರು. ಜೀ ಕನ್ನಡದ ಹಿಟ್ಲರ್ ಕಲ್ಯಾಣ ಧಾರಾವಾಹಿಯ ಎಜೆ ಪಾತ್ರ ಅವರ ವೃತ್ತಿ ಜೀವನದಲ್ಲೇ ಅತ್ಯಂತ ದೊಡ್ಡ ಬ್ರೇಕ್ ನೀಡಿ ಪ್ರತಿ ಮನೆಯ ಸದಸ್ಯನನ್ನಾಗಿ ಮಾಡಿತು. ಇನ್ನು ನಟನೆಯ ಜೊತೆಗೆ ಪಾರು ಹಾಗೂ ನಾನಿನ ಬಿಡಲಾರೆನಂತಹ ಯಶಸ್ವಿ ಸೀರಿಯಲ್ಗಳನ್ನು ಇವರು ನಿರ್ಮಿಸಿದ್ದಾರೆ. ಅನೇಕ ಉದಯೋನ್ಮುಖ ನಟ ನಟಿಯರಿಗೆ, ಹಾಸ್ಯ ಕಲಾವಿದರಿಗೆ ತಮ್ಮ ನಿರ್ಮಾಣ ಸಂಸ್ಥೆಯ ಮುಖಾಂತರ ಬದುಕನ್ನು ನೀಡಿ ಆಸರೆಯಾಗಿದ್ದ ದಿಲೀಪ್ ರಾಜ್ ಅವರಿಗೆ ಸರಿಗಮಪ ವೇದಿಕೆ ಭಾವಪೂರ್ಣ ನಮನ ಸಲ್ಲಿಸಿದೆ. ಈ ವಿಶೇಷ ದಿಲೀಪ ನುಡಿನಮನ ಸಂಚಿಕೆಯು ಭಾನುವಾರ ರಾತ್ರಿ 7:30ಕ್ಕೆ ಪ್ರಸಾರವಾಗಲಿದೆ.